ಒಂದು ಸೋಲು. ಆಸ್ಟ್ರೇಲಿಯಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದ ಸೋಲು ಭಾರತದ ಲೆಕ್ಕಾಚಾರಗಳನ್ನೇ ಬುಡಮೇಲು ಮಾಡಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡಬೇಕು ಅನ್ಕೊಂಡಿದ್ದಂತ ಟೀಂ ಇಂಡಿಯಾ ಕನಸಿಗೆ ಕೊಳ್ಳಿ ಇಡೋ ಹಂತಕ್ಕೆ ಬಂದಿದೆ. ಪರ್ತ್ನಲ್ಲಿ ನಡೆದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ 290ಕ್ಕೂ ಹೆಚ್ಚು ರನ್ಗಳಿಂದ ಗೆದ್ದು ವಿಶ್ವ ದಾಖಲೆ ಬರೆದಿದ್ದಂತ ಟೀಂ ಇಂಡಿಯಾ 2ನೇ ಮ್ಯಾಚ್ನಲ್ಲಿ 10 ವಿಕೆಟ್ಗಳಿಂದ ಹೀನಾಯ ಸೋಲು ಕಂಡಿದೆ. ಇದೇ ಸೋಲು ಭಾರತವನ್ನ WTC ಫೈನಲ್ ರೇಸ್ನಿಂದಲೇ ಹೊರಬೀಳೋ ಸಿಚುಯೇಷನ್ ತಂದಿಟ್ಟಿದೆ. ಸದ್ದು ಗದ್ದಲವಿಲ್ಲದೆ ಸೌತ್ ಆಫ್ರಿಕಾ ತಂಡ ಟಾಪ್ 1ಗೆ ಲಗ್ಗೆಟ್ಟಿದ್ರೆ ಭಾರತ 3ನೇ ಸ್ಥಾನಕ್ಕೆ ಕುಸಿದಿದೆ. ಹಾಗಾದ್ರೆ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಿಂದ ಹೊರಬೀಳುತ್ತಾ? ಇನ್ನು ಎಷ್ಟು ಪಂದ್ಯಗಳನ್ನ ಗೆದ್ರೆ ಅವಕಾಶ ಇದೆ? 3ನೇ ಮ್ಯಾಚ್ಗೆ ಹೇಗಿದೆ ಸ್ಟ್ರಾಟಜಿ? ಈ ಬಗೆಗಿನ ರೋಚಕ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಬ್ಯಾಟರ್ಗಳ ಫ್ಲಾಪ್ ಶೋದಿಂದಾಗಿ ಈಗ ಇಡೀ ತಂಡವೇ ದೊಡ್ಡ ಬೆಲೆ ತೆರಬೇಕಾಗಿದೆ. ಆಸ್ಟ್ರೇಲಿಯಾ ವಿರುದ್ಧ ಪರ್ತ್ನಲ್ಲಿನ ಸೋಲು ಟೀಂ ಇಂಡಿಯಾವನ್ನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ ಇಂದ 3ನೇ ಸ್ಥಾನಕ್ಕೆ ದುಡಿದೆ. ಶ್ರೀಲಂಕಾ ವಿರುದ್ಧ ಗೆದ್ದಂತ ದಕ್ಷಿಣ ಆಫ್ರಿಕಾ ಅಚ್ಚರಿಯ ರೀತಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ಜಂಪ್ ಆಗಿದೆ. ಟಾಪ್ 2 ನಲ್ಲಿ ಆಸ್ಟ್ರೇಲಿಯಾ ಇದೆ. ಆಸ್ಟ್ರೇಲಿಯಾ ಮತ್ತು ಭಾರತಕ್ಕೆ ಶಾಕ್ ಕೊಟ್ಟ ಹರಿಣಗಳ ಪಡೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಲ್ಲಿ ಆಲ್ಮೋಸ್ಟ್ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳೇ ಆಡುತ್ತವೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಭಾರತ ಮತ್ತು 2ನೇ ಸ್ಥಾನದಲ್ಲಿದ್ದಂಥ ಆಸ್ಟ್ರೇಲಿಯಾಗಳೇ ಫೈನಲ್ ಆಡುವ ತಂಡಗಳು ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. 75ಕ್ಕೂ ಅಧಿಕ ಸರಾಸರಿ ಅಂಕಗಳನ್ನು ಕಲೆ ಹಾಕಿದ್ದ ಭಾರತ ತಂಡದ ಹತ್ತಿರಕ್ಕೆ ಯಾರು ಕೂಡ ಸುಳಿಯೋಕೆ ಸಾಧ್ಯತೆನೇ ಇರಲಿಲ್ಲ. 2ನೇ ಸ್ಥಾನದಲ್ಲಿದ್ದಂಥ ಆಸ್ಟ್ರೇಲಿಯಾ ಔಟ್ ಆದ್ರೂ ಕೂಡ ಭಾರತ ಸೇಫ್ ಅನ್ನೋದೇ ಎಲ್ಲರ ಲೆಕ್ಕಾಚಾರ ಆಗಿತ್ತು. ಬಟ್ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೆ ಸೌತ್ ಆಫ್ರಿಕಾ ತಂಡ ಭಾರತ ಹಾಗೆ ಆಸ್ಟ್ರೇಲಿಯಾಗೆ ಶಾಕ್ ಕೊಟ್ಟು ಟಾಪ್ ಪ್ಲೇಸ್ಗೆ ಲಗ್ಗೆಯಿಟ್ಟಿದೆ. ನ್ಯೂಜಿಲೆಂಡ್ ವಿರುದ್ಧದ ವೈಟ್ ವಾಶ್ ಎಫೆಕ್ಟ್. ಭಾರತದ ಕ್ಯಾಲ್ಕುಲೇಷನ್ಗಳನ್ನು ಉಲ್ಟಾಪಲ್ಟಾ ಮಾಡಿದ್ದೇ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ. ಟೀಂ ಇಂಡಿಯಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಮುಂಚಿತವಾಗಿ ಉಳಿದಿದ್ದು ಜಸ್ಟ್ 2 ಸೀರೀಸ್ ಇದ್ದಿದ್ದು. ಒಂದು ಪ್ರವಾಸಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ತವರಿನಲ್ಲಿ 3 ಪಂದ್ಯಗಳ ಟೆಸ್ಟ್ ಸರಣಿ. 2ನೇದು ಆಸ್ಟ್ರೇಲಿಯಾದಲ್ಲಿ 5 ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿ. ನ್ಯೂಜಿಲೆಂಡ್ ವಿರುದ್ಧ ಸುಲಭದಲ್ಲಿ ಗೆದ್ದು ಆಸ್ಟ್ರೇಲಿಯಾ ಸರಣಿಯಲ್ಲಿ 2 ಪಂದ್ಯಗಳನ್ನು ಗೆದ್ದಿದ್ರೂ ಕೂಡ ಭಾರತದ ಫೈನಲ್ ಪ್ರವೇಶ ಫಿಕ್ಸ್ ಆಗಿತ್ತು. ಬಟ್ ನ್ಯೂಜಿಲೆಂಡ್ ತಂಡ ಎಲ್ಲಾ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟಾ ಮಾಡಿತ್ತು. ಯಾರು ಊಹೆ ಮಾಡದ ರೀತಿಯಲ್ಲಿ ಸರಣಿಯನ್ನ 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿದ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ದೊಡ್ಡ ಪೆಟ್ಟನ್ನೇ ನೀಡಿತು. ಇದೇ ಎಫೆಕ್ಟ್ ಈಗ ಆಸ್ಟ್ರೇಲಿಯಾ ಸರಣಿ ಮೇಲೆ ಬೀರ್ತಾ ಇದೆ. ಪರ್ತ್ನಲ್ಲಿ ಗೆದ್ರೂ ಕೂಡ ಆಡಿಲೇಡ್ನಲ್ಲಿ ಸೋತಿರೋದು ಗಾಯದ ಮೇಲೆ ಬರೆಯೆಳೆದಂತಾಗಿದೆ. ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಲ್ಲಿ ಭಾರತಕ್ಕೆ ಉಳಿದಿರೋದು ಕೇವಲ 3 ಪಂದ್ಯಗಳಷ್ಟೇ. 3ಕ್ಕೆ 3 ಪಂದ್ಯಗಳನ್ನ ಗೆದ್ರಷ್ಟೇ ಭಾರತಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಆಡೋಕೆ ಸಾಧ್ಯವಾಗುತ್ತೆ. ಭಾರತ ವರ್ಸಸ್ ಆಸ್ಟ್ರೇಲಿಯಾ, ಯಾರಿಗೆ ಫೈನಲ್ ರೇಸ್? ಶ್ರೀಲಂಕಾ ವಿರುದ್ಧದ ಸರಣಿಯನ್ನ 2-0 ಅಂತರದಿಂದ ಗೆದ್ದುಕೊಂಡಿರುವಂತಹ ದಕ್ಷಿಣ ಆಫ್ರಿಕಾ ಸದ್ಯ ಅಂಕಪಟ್ಟಿಯಲ್ಲಿ 63.33ರ ಸರಾಸರಿ ಅಂಕಗಳನ್ನು ಹೊಂದಿದ್ದು ಮೊದಲ ಸ್ಥಾನದಲ್ಲಿದೆ. ಹರಿಣಗಳು ಪಾಕಿಸ್ತಾನದ ವಿರುದ್ಧ 2 ಟೆಸ್ಟ್ಗಳ ಸರಣಿಯನ್ನ ಆಡಬೇಕಿದೆ. ಪಾಕ್ ವಿರುದ್ಧದ ಸರಣಿಯಲ್ಲಿ 1 ಪಂದ್ಯ ಗೆದ್ರೂ ಕೂಡ ಆಫ್ರಿಕಾ 1ನೇ ಸ್ಥಾನದಲ್ಲಿ ಭದ್ರವಾಗಿರಲಿದೆ. ಒಂದ್ ವೇಳೆ ಸರಣಿ 1-1ರಲ್ಲಿ ಸಮಬಲಗೊಂಡ್ರೆ ಆಫ್ರಿಕಾ 61.11ರ ಸರಾಸರಿ ಅಂಕ ಗಳಿಸಲಿದೆ. ಆಗ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳಿಗೆ 1ನೇ ಸ್ಥಾನಕ್ಕೆ ಇರೋಕೆ ಅವಕಾಶ ಇದೆ. ಒಂದ್ ವೇಳೆ 2 ಪಂದ್ಯಗಳು ಡ್ರಾ ಆದ್ರೆ ಆಗ ದಕ್ಷಿಣ ಆಫ್ರಿಕಾ ತಂಡದ ಸರಾಸರಿ ಅಂಕ 58.33 ಆಗುತ್ತೆ. ಆಗ ಭಾರತ ತಂಡ ಆಸ್ಟ್ರೇಲಿಯಾವನ್ನ ಉಳಿದಿರೋ 3 ಪಂದ್ಯಗಳ ಪೈಕಿ 2ರಲ್ಲಾದ್ರೂ ಕೂಡ ಗೆಲ್ಲೇಬೇಕು. ಆನಂತರ ಆಸ್ಟ್ರೇಲಿಯಾ ತನ್ನ ಮುಂದಿನ ಸರಣಿಯಲ್ಲಿ ಶ್ರೀಲಂಕಾವನ್ನ 2-0 ಅಂತರದಿಂದ ಸೋಲಿಸಿದ್ರೆ ದಕ್ಷಿಣ ಆಫ್ರಿಕಾ ಫೈನಲ್ ಸ್ಪರ್ಧೆಯಿಂದ ಹೊರಬೀಳುತ್ತೆ. ಪಾಕಿಸ್ತಾನ ತಂಡ 2 ಪಂದ್ಯಗಳನ್ನು ಗೆದ್ಕೊಂಡ್ರೆ ಭಾರತದ ಫೈನಲ್ ಪ್ರವೇಶ ಸುಲಭ ಆಗುತ್ತೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ರಿಸಲ್ಟ್ ಸೌತ್ ಆಫ್ರಿಕಾಗೆ ಎಫೆಕ್ಟ್. ಸದ್ಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿರುವಂತಹ ದಕ್ಷಿಣ ಆಫ್ರಿಕಾ ತಂಡ ಪಾಕಿಸ್ತಾನದ ವಿರುದ್ಧ ಸರಣಿಯಲ್ಲಿ 1-0 ಅಂತರದಿಂದ ಗೆದ್ದುಕೊಂಡ್ರೆ ಬೇರೆಯದ್ದೇ ಲೆಕ್ಕಾಚಾರ ಇರುತ್ತೆ. ಸೌತ್ ಆಫ್ರಿಕಾ ಪಡೆ ಫೈನಲ್ ಪ್ರವೇಶ ಪಡೆಯೋಕೆ ಆಸ್ಟ್ರೇಲಿಯಾದ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಆಸ್ಟ್ರೇಲಿಯಾ ಇನ್ನು ಉಳಿದಿರುವಂತಹ 3 ಪಂದ್ಯಗಳಲ್ಲಿ ಭಾರತವನ್ನ 2ರಲ್ಲಿ ಸೋಲಿಸಿದ್ರೆ ಅದು ಆಫ್ರಿಕಾಗೆ ಪ್ಲಸ್ ಆಗುತ್ತೆ. ಅಥವಾ ಭಾರತ 1ರಲ್ಲಿ ಗೆಲುವನ್ನ ಕಂಡು ಹಾಗೆ 1ರಲ್ಲಿ ಡ್ರಾ ಆದ್ರೆ ಆಫ್ರಿಕಾದ ಫೈನಲ್ ಯಾತ್ರೆಗೆ ಬಹಳ ಸಹಕಾರಿಯಾಗುತ್ತೆ. 4ನೇ ಸ್ಥಾನದಲ್ಲಿರುವಂತಹ ಶ್ರೀಲಂಕಾ ಟಾಪ್ 2ಗೆ ಬರೋದು ಕಷ್ಟ ಇದೆ. ಪ್ರಸ್ತುತ 45.45ರ ಸರಾಸರಿ ಅಂಕಗಳನ್ನು ಹೊಂದಿರುವಂತಹ ಶ್ರೀಲಂಕಾ ತಂಡ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಉಳಿದಿರುವ 2 ಟೆಸ್ಟ್ ಪಂದ್ಯಗಳನ್ನು ಗೆದ್ರೂ ಕೂಡ ಅಂತಿಮವಾಗಿ 53.85ರ ಸರಾಸರಿ ಅಂಕಗಳನ್ನು ಮಾತ್ರ ಗಳಿಸುತ್ತೆ. ಆಗ ಬೇರೆ ತಂಡಗಳ ಫಲಿತಾಂಶವನ್ನು ಅವಲಂಬಿಸಬೇಕಾಗುತ್ತೆ. ಹೀಗಾಗಿ ಶ್ರೀಲಂಕಾ ಫೈನಲ್ ಹಾದಿ ಕಷ್ಟವಿದೆ. ಸದ್ಯಕ್ಕೆ ಫೈನಲ್ ರೇಸ್ ಒಂದು ರೀತಿಯಲ್ಲಿ ಭಾರತ, ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ನಡುವಿನ ತ್ರಿಕೋನ ಸರಣಿಯ ರೂಪವನ್ನು ಪಡ್ಕೊಂಡಿದೆ.
ಸದ್ಯ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ ಮುಂದಿನ 3 ಪಂದ್ಯಗಳನ್ನು ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿರುವಂತಹ ಟೀಂ ಇಂಡಿಯಾ ಈಗಾಗಲೇ ಅಭ್ಯಾಸವನ್ನು ಶುರು ಮಾಡಿಕೊಂಡಿದೆ. ಬ್ರಿಸ್ಬೇನ್ನಲ್ಲಿ ನಡೆಯಲಿರುವ ಈ ಪಂದ್ಯಕ್ಕಾಗಿ ಅಭ್ಯಾಸ ಕೂಡ ಆರಂಭಿಸಿದ್ದಾರೆ. 3ನೇ ಪಂದ್ಯವನ್ನು ರೆಡ್ ಬಾಲ್ನಲ್ಲಿ ಆಡಿಸಲಾಗ್ತಾ ಇದೆ. ಅಡಿಲೇಡ್ನಲ್ಲಿ ನಡೆದ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಪಿಂಕ್ ಬಾಲ್ ಅನ್ನು ಬಳಸಲಾಗಿತ್ತು. 3ನೇ ಪಂದ್ಯ ಸಾಮಾನ್ಯ ಟೆಸ್ಟ್ ಪಂದ್ಯವಾಗಿರೋದ್ರಿಂದ ಅದರಂತೆ ಈ ಮ್ಯಾಚ್ ಎಂದಿನಂತೆ ರೆಡ್ ಬಾಲ್ನಲ್ಲಿ ನಡೆಯಲಿದೆ. 3ನೇ ಪಂದ್ಯ ಡಿಸೆಂಬರ್ 14ರಿಂದ ಶುರುವಾಗಲಿದ್ದು ಈ ಪಂದ್ಯಕ್ಕೆ ಬ್ರಿಸ್ಬೇನ್ನ ಗಬ್ಬಾ ಮೈದಾನ ಆತಿಥ್ಯವನ್ನು ವಹಿಸ್ತಾ ಇದೆ. 5 ಪಂದ್ಯಗಳ ಸರಣಿಯಲ್ಲಿ ಉಭಯ ತಂಡಗಳು ಒಂದೊಂದು ಪಂದ್ಯಗಳನ್ನು ಗೆದ್ದುಕೊಂಡಿವೆ. ಇದೀಗ ಉಭಯ ತಂಡಗಳು 3ನೇ ಪಂದ್ಯಕ್ಕಾಗಿ ಸಿದ್ಧತೆಯಲ್ಲಿ ಆರಂಭಿಸಿವೆ. ಈ ಮ್ಯಾಚ್ನಲ್ಲಿ ಗೆಲ್ಲುವ ತಂಡ ಸರಣಿಯಲ್ಲಿ ಮುನ್ನಡೆ ಸಾಧಿಸಲಿದೆ. ಹಾಗೆ WTC ಫೈನಲ್ ರೇಸ್ಗೆ ಹತ್ತಿರವಾಗಲಿದೆ. ನಮಸ್ಕಾರ.